ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷ್ಯಾ ಭಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ. ಇನ್ನೇನು ಶಿಕ್ಷಕರ ದಿನಾಚರಣೆ ಹತ್ರ ಬರ್ತಾ ಇದೆ. ಹಾಗಾಗಿ ಶಿಕ್ಷಕರ ದಿನಾಚರಣೆಗೋಸ್ಕರ ಒಂದು ಸಿದ್ಧ ಭಾಷಣವನ್ನು ರೂಪಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಎಲ್ಲರಿಗೂ ಇಷ್ಟವಾಗುತ್ತೆ ಅಂತಲೂ ಕೂಡ ಭಾವಿಸಿದ್ದೇನೆ. ಹಾಗಿದ್ರೆ ಯಾಕೆ ತಡ, ಮೊದಲು ನಾವು ಶಿಕ್ಷಕರ ಭಾಷಣದತ್ತ ಹೋಗೋಣ. ಅಜ್ಞಾನದ ಕತ್ತಲಲ್ಲಿ ನಾವು ಕಣ್ಣು ಕಾಣದೆ ತಡಕಾಡುತ್ತಿದ್ದಾಗ ಜ್ಞಾನದ ಪಂಜನ್ನು ಹಿಡಿದು ನಮ್ಮ ಕೈ ಹಿಡಿದವರು ಯಾರು ಗೊತ್ತಾ? ಬದುಕಿನ ಕಡಲಲ್ಲಿ ದೋಣಿಯಾಗಿ ನಮ್ಮನ್ನು ನಡೆಸಿದವರು ಯಾರು ಗೊತ್ತಾ? ಅವರು ನಮ್ಮ ಶಿಕ್ಷಕರು. ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಬದುಕಿನ ಶಿಲ್ಪಿಗಳಿಗೆ ಒಂದು ಹೃದಯಪೂರ್ವಕ ನಮನ ಸಲ್ಲಿಸೋಣ ಬನ್ನಿ. ಈ ಭಾಷಣದ ಮೂಲಕ ನಾವು ಅವರನ್ನು ಗೌರವಿಸೋಣ ಬನ್ನಿ. ಪೂಜ್ಯ ಗುರುಗಳೇ, ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಹನೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಇಲ್ಲಿ ಸೇರಿರುವುದು ಕೇವಲ ಒಂದು ಕ್ಯಾಲೆಂಡರ್ ದಿನವನ್ನು ಆಚರಿಸಲು ಅಲ್ಲ, ಬದಲಿಗೆ ನಮ್ಮ ಬದುಕಿನ ದಿಕ್ಸೂಚಿಗಳನ್ನು, ನಮ್ಮ ಭವಿಷ್ಯದ ಕನಸುಗಳನ್ನು ಕೆತ್ತಿದ ಮಹಾನ್ ಶಿಲ್ಪಿಗಳನ್ನು ನೆನೆಯಲು. ಅಜ್ಞಾನದ ಕತ್ತಲಲ್ಲಿ ಕಣ್ಣು ಕಾಣದೆ ನಾವೆಲ್ಲರೂ ತಡಕಾಡುತ್ತಿದ್ದಾಗ ಜ್ಞಾನದ ಪಂಜನ್ನು ಹಿಡಿದು ನಮ್ಮ ಕೈ ಹಿಡಿದವರು ನಮ್ಮ ಗುರುಗಳು. ಬದುಕಿನ ಕಡಲಲ್ಲಿ ದೋಣಿಯಾಗಿ ನಮ್ಮನ್ನು ನಡೆಸಿದವರು ನಮ್ಮ ಶಿಕ್ಷಕರು. ಅವರ ಒಂದೊಂದು ನುಡಿಯೂ ಒಂದೊಂದು ಅಕ್ಷರವೂ ನಮ್ಮ ಬದುಕಿನ ದಾರಿದೀಪವಾಗಿ ಮಾರ್ಪಾಡುಗೊಂಡಿದೆ. ನಮ್ಮ ಬದುಕು ಒಂದು ಸುಂದರ ಕಾವ್ಯವಾದರೆ ಅದರ ಪ್ರತಿ ಸಾಲನ್ನು, ಪ್ರತಿ ಪದವನ್ನು ರಚಿಸಿದ ಶ್ರೇಯಸ್ಸು ನಮ್ಮ ಶಿಕ್ಷಕರಿಗೆ ಸಲ್ಲುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಸದಾ ಅಗ್ರಸ್ಥಾನ. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಎಂಬ ಈ ಶ್ಲೋಕ ಕೇವಲ ಒಂದು ಮಂತ್ರವಲ್ಲ, ಅದು ಗುರುಗಳ ಮಹಿಮೆಯ ಆಳವಾದ ವ್ಯಾಖ್ಯಾನ. ಬ್ರಹ್ಮನು ಸೃಷ್ಟಿಕರ್ತ. ನಮ್ಮ ಮನಸ್ಸಿನಲ್ಲಿ ಅಕ್ಷರ ಲೋಕವನ್ನು ಸೃಷ್ಟಿಸಿ ಜ್ಞಾನದ ಬೀಜ ಬಿತ್ತಿದವರು ನಮ್ಮ ಗುರುಗಳು. ವಿಷ್ಣುವು ಪಾಲಕ. ನಾವು ಕಲಿಯುವ ಪ್ರತಿ ವಿಷಯವನ್ನು, ಆಲೋಚಿಸುವ ಪ್ರತಿ ಚಿಂತನೆಯನ್ನು ಪೋಷಿಸಿ ಸರಿಯಾದ ಮಾರ್ಗದಲ್ಲಿ ಸಾಗಲು ನಮಗೆ ಮಾರ್ಗದರ್ಶಕರಾದವರು ನಮ್ಮ ಗುರುಗಳು. ಮಹೇಶ್ವರನು ಲಯಕರ್ತ. ನಮ್ಮಲ್ಲಿರುವ ಅಜ್ಞಾನ, ಅಹಂಕಾರ ಮತ್ತು ತಪ್ಪು ತಿಳುವಳಿಕೆಗಳನ್ನು ನಾಶ ಮಾಡಿ ನಮ್ಮನ್ನು ಸಮಾಜಕ್ಕೆ ಉಪಯುಕ್ತವಾದ ನಾಗರಿಕರನ್ನಾಗಿ ರೂಪಿಸುವವರು ನಮ್ಮ ಗುರುಗಳು. ಹೀಗೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ಅವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ಶಾಲೆಯ ಆ ಗೋಡೆಗಳು ಕೇವಲ ಗೋಡೆಗಳಲ್ಲ, ಅದು ನಮ್ಮೆಲ್ಲರ ಪಾಲಿಗೆ ಒಂದು ಪವಿತ್ರ ತಪೋವನ. ಅಲ್ಲಿನ ಪ್ರತಿ ಇಟ್ಟಿಗೆಯೂ ನಮ್ಮ ಗುರುಗಳ ತ್ಯಾಗ ಮತ್ತು ಸಮರ್ಪಣೆಯ ಪ್ರತೀಕ. ನಮ್ಮ ಗುರುಗಳು ಕೇವಲ ಪಾಠ ಹೇಳುವ ಯಂತ್ರಗಳಲ್ಲ, ಅವರು ಮಣ್ಣಿನಲ್ಲಿರುವ ವಿಗ್ರಹವನ್ನು ಕೆತ್ತಿ ಅದಕ್ಕೊಂದು ಸುಂದರ ರೂಪ ಕೊಟ್ಟಂತೆ ನಮ್ಮೊಳಗಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಜೀವ ತುಂಬುತ್ತಾರೆ. ಅವರು ಮೌನವಾಗಿದ್ದರೂ ಅವರ ನೋಟದಲ್ಲಿ ಜ್ಞಾನದ ಭಂಡಾರವಿತ್ತು. ಅವರು ನಗುತ್ತಿದ್ದಾಗ ನಮ್ಮಲ್ಲಿ ಹೊಸ ಹುರುಪು ತುಂಬಿತ್ತು. ಅವರ ಪ್ರೀತಿಯ ಶಿಕ್ಷೆಯಲ್ಲಿ ನಮ್ಮ ತಪ್ಪುಗಳನ್ನು ಸರಿಪಡಿಸುವ ದಾರಿಯಿತ್ತು. ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅವರ ಪ್ರೇರಣೆ, ಆಶೀರ್ವಾದ ಸದಾ ನಮ್ಮೊಂದಿಗೆ ಇರುತ್ತದೆ. ಇಂದು ನಾವು ಆಚರಿಸುತ್ತಿರುವ ಈ ದಿನದ ಮಹತ್ವಕ್ಕೆ ಮತ್ತಷ್ಟು ಗೌರವ ತಂದವರು ಭಾರತದ ಶ್ರೇಷ್ಠ ಶಿಕ್ಷಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ತಮ್ಮ ಜನ್ಮದಿನವನ್ನು ವೈಯಕ್ತಿಕವಾಗಿ ಆಚರಿಸುವ ಬದಲು ಇಡೀ ದೇಶದ ಶಿಕ್ಷಕರಿಗೆ ಅರ್ಪಿಸುವ ಮೂಲಕ ಅವರು ಶಿಕ್ಷಕ ವೃತ್ತಿಯ ಘನತೆಯನ್ನು ಇಡೀ ಜಗತ್ತಿಗೆ ಸಾರಿದರು. ಅವರ ನುಡಿಗಳು ಇಂದಿಗೂ ಪ್ರಸ್ತುತ. ನಮ್ಮ ಜೀವನದ ಯಶಸ್ಸು ಕೇವಲ ನಮ್ಮದೇ ಶ್ರಮದಿಂದ ಬಂದಿದ್ದಲ್ಲ, ಅದು ನಮ್ಮ ಗುರುಗಳು ನಮಗಾಗಿ ಸುರಿದ ಬೆವರಿನ ಫಲ. ನಾವು ಏನೇ ಆಗಿದ್ದರೂ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಏರಿದರೂ ನಮ್ಮ ಗುರುಗಳ ತ್ಯಾಗ ಮತ್ತು ಪರಿಶ್ರಮವನ್ನು ಎಂದಿಗೂ ಮರೆಯಬಾರದು. ನಾವು ಸದಾ ಅವರ ಆಶಯಗಳಿಗೆ ತಕ್ಕಂತೆ ಬದುಕಬೇಕು ಮತ್ತು ಅವರು ನಮಗೆ ಹಾಕಿಕೊಟ್ಟ ದಾರಿಯಲ್ಲಿ ಸಾಗಬೇಕು. ಅದಕ್ಕಾಗಿ ಈ ಸುಸಂದರ್ಭದಲ್ಲಿ ನಾನು ನನ್ನೆಲ್ಲ ಶಿಕ್ಷಕರಿಗೆ ಮತ್ತು ಇಡೀ ಶಿಕ್ಷಕ ಸಮುದಾಯಕ್ಕೆ ನನ್ನ ತುಂಬು ಹೃದಯದ ನಮನಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಪಾಠ, ಪ್ರೀತಿ ಮತ್ತು ಮಾರ್ಗದರ್ಶನಕ್ಕೆ ನಾವೆಂದಿಗೂ ಋಣಿಯಾಗಿದ್ದೇವೆ. ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.
ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ. ಶಿಕ್ಷಕರ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ಗುರುಗಳ ತ್ಯಾಗ ಮತ್ತು ಪರಿಶ್ರಮವನ್ನು ಪ್ರತಿದಿನವೂ ನೆನಪಿನಲ್ಲಿಡುವ ಒಂದು ಕರೆ. ಈ ಒಂದು ಧ್ವನಿಮುದ್ರಿಕೆ ನಿಮಗೆ ಪ್ರೇರಣೆ ನೀಡಿದ್ದರೆ ನಿಮ್ಮ ಮೆಚ್ಚಿನ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ನಮಗೆ ಮುಖ್ಯ. ದಯವಿಟ್ಟು ಈ ಒಂದು ಧ್ವನಿಮುದ್ರಿಕೆಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವೆಲ್ಲರೂ ಸೇರಿ ಶಿಕ್ಷಕರ ಶ್ರಮವನ್ನು ಗುರುತಿಸೋಣ. ಪ್ರತಿಯೊಬ್ಬರಿಗೂ ಕೂಡ ಇದುವರೆಗೂ ಬೆಂಬಲಿಸಿದ, ಪ್ರೋತ್ಸಾಹಿಸಿದ ಹಾಗೂ ಸಹಕರಿಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಚಾನಲ್ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.